ಎಲ್ಲೋದ್ರು ಹೋದಾಗ ಯಾವ್ದು ಅಲ್ದ್ರೆ ಮೊಬೈಲ್ ಅಲ್ಲೇ ಗೂಗಲ್ ಅಲ್ಲೇ ಪುಸ್ತಕ ಸಿಗತ್ತಲ್ಲ, ಅದನ್ನ ಮೊಬೈಲ್ ಹಿಂಗ್ ನೋಡ್ತಾ ಇದ್ರು ಪುಸ್ತಕ ಹಾಗಂತ ಜಾಲತಾಣಗಳಲ್ಲಿ ನಾನು ಸಕ್ರಿಯನಾಗಿದ್ದೇನೆ. ಈಗ ನಾನು ರೀಲ್ಸ್ ನೋಡುದಿಲ್ಲ, ಅದಿಲ್ಲ, ಪುಸ್ತಕ ಅಂತದೇನಿಲ್ಲ, ಓದುವ ಅದೊಂದು ಹವ್ಯಾಸ ನಂಗೆ. ಸುಖವೂ ಇದೆ, ಅಂದ್ರೆ ಸಂತೋಷವೂ ಇದೆ. ಅದರಿಂದ ನೀವು ಹೇಗೆ ಹೇಳ್ತೀರಿ ಅನ್ನುವಂತ ಕುತೂಹಲ ನಮ್ಗೆ, ನಮ್ಮ ವೀಕ್ಷಕರಿಗೆ. ನಿಮ್ಮ ಯಕ್ಷಗಾನ ಜೀವನದಲ್ಲಿ ಬಹಳಷ್ಟು ದುಃಖ ಪಟ್ಟಂತ ದಿನ ಮತ್ತು ಬಹಳಷ್ಟು ಸಂತೋಷಗೊಂಡಂತ ದಿನ. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಈ ವಾರದ ಅತಿಥಿ ಪ್ರದೀಪ್ ಶೆಟ್ಟಿ ನಾರ್ಕಳ್ಳಿ ಅವರ ಜೊತೆ ಇದ್ದೇವೆ. ಅವರ ಯಕ್ಷಗಾನ ಸಾಧನೆಯ ಬಗ್ಗೆ, ಅವರ ಯಕ್ಷಗಾನದ ಅಂದ್ರೆ ಯಾವ್ಯಾವ ಮೇಳಕ್ಕೆ ಹೋಗಿದ್ದಾರೆ ಇದ್ರ ಬಗ್ಗೆ ಬಹಳಷ್ಟು ಅವರು ತಿಳಿಸಿದ್ದಾರೆ. ಹಾಗೆ ಅವರ ಕಲಿಕೆಯ ಬಗ್ಗೆ ಕೂಡ ತಿಳಿಸಿ ಈಗ ಮುಂದಿನ ಹೆಜ್ಜೆ ಏನಾಗಿತ್ತು ಅನ್ನೋದನ್ನ ಅವರ ಬಗ್ಗೆ ನಾವು ತಿಳಿ. ಯಾಕಂದ್ರೆ ಅವರು ಅಲ್ಪಾವಧಿಯಲ್ಲಿ ಬಹಳಷ್ಟು ಜನಪ್ರಿಯಗೊಂಡಂತ ಸ್ತ್ರೀ ಪಾತ್ರಧಾರಿ. ಅಂದ್ರೆ ಅವರು ಇನ್ನೂ ಸಣ್ಣ ವರ್ಷ, ಅವರು ತಿಳಿಸಿದಂತೆ 26 ವರ್ಷ, 25 26 ಈ ಸಣ್ಣ ಪ್ರಾಯದಲ್ಲೇ ಬಹಳಷ್ಟು ಜನಪ್ರಿಯತೆಯನ್ನ ಕಂಡುಕೊಂಡಿದ್ದಾರೆ. ಇನ್ನು ಬಹಳಷ್ಟು ದೂರ ಸಾಗ್ಲಿಕ್ಕಿದೆ, ಅವರು ಬಹಳಷ್ಟು ಪಾತ್ರಗಳನ್ನ ಮಾಡ್ಲಿಕ್ಕಿದೆ. ಆ ಜನಪ್ರಿಯತೆ ಅವರಿಗೆ ಹೇಗೆ ಸಿಕ್ಕಿತ್ತು? ಅದೇನು ತನ್ನಷ್ಟಕ್ಕೆ ತಾನೇ ಬರುವಂತದ್ದಲ್ಲ, ಅದರ ಹಿಂದಿನ ಶ್ರಮ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅವರ ತಿಳಿಯೋಣ. ಅದೇ ರೀತಿ ಅವರಿಗೆ ನಾವು ಮೊದಲಿಗೆ ಈ ಎಪಿಸೋಡಿಗೆ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ಧನ್ಯವಾದ ಸರ್. ನೀವಿನ್ನು ಸಣ್ಣವರು, ಸಣ್ಣ ಪ್ರಾಯ, 25 26 ವರ್ಷ. ಈ 25 26 ವರ್ಷದಲ್ಲಿ ನೀವು ಜನಪ್ರಿಯತೆಗೊಂಡಿದ್ದೀರಿ, ಅಂದ್ರೆ ಪ್ರಬುದ್ಧ ಪಾತ್ರಗಳನ್ನು ಮಾಡ್ತಾ ಇದ್ದೀರಿ. ಅಂದ್ರೆ ಈಗ ನಿಮ್ಮ ಈ ಪ್ರಬುದ್ಧ ಪಾತ್ರವನ್ನು ಮಾಡುವಂತವರನ್ನು ಹೋಲಿಸಿದಾಗ ನಿಮ್ಗಿಂತ ಹೆಚ್ಚು ಕಡಿಮೆ 7-8 ವರ್ಷ ದೊಡ್ಡವರು ಇರ್ಬೋದು, 10 ವರ್ಷ 15 ವರ್ಷ ದೊಡ್ಡವರು ಇರ್ಬೋದು, ಅಥವಾ 20 ವರ್ಷ ದೊಡ್ಡವರು ಇರ್ಬೋದು. ಅಂದ್ರೆ ಸ್ತ್ರೀ ಪಾತ್ರಧಾರಿಗಳು ಬಹಳಷ್ಟು ವರ್ಷ ಸ್ತ್ರೀ ಪಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರು ಮತ್ತೆ ಪುರುಷ ವೇಷಕ್ಕೋ ಬೇರೆ ಏನೋ ಪಾತ್ರಕ್ಕೆ ಹೋಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಒಂದು 20 ವರ್ಷ 15 ವರ್ಷ ನಿಮ್ಮಿಂದ ಮೇಲ್ಪಟ್ಟವರೆಲ್ಲ ಮಾಡುವಂತ ಪಾತ್ರವನ್ನು ನೀವು ಈಗ ಮಾಡ್ತಾ ಇದ್ದೀರಿ. ಅದು ಈ ಜನಪ್ರಿಯತೆಗೆ ನಿಮ್ಮ ತಯಾರಿ ಏನಾಗಿತ್ತು, ಮತ್ತೆ ಅದಕ್ಕೆ ಯಾವ ರೀತಿಯಲ್ಲಿ ನೀವು ಸನ್ನದ್ಧಗೊಂಡಿದ್ದೀರಿ, ಅದ್ರ ಬಗ್ಗೆ ತಿಳಿಸಿದೆ. ಅಂದ್ರೆ ವಿಶೇಷವಾದ ತಯಾರಿಗಳೇನು ಇರ್ಲಿಲ್ಲ. ನಾನು ಮೊದ್ಲಿಂದಲೂ ಅದೇ ಈಗಿನ ಕಳೆದ ಹೊತ್ತಿನಲ್ಲೂ ಹೇಳಿದ್ದೇನೆ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಅನುಗ್ರಹ, ನಾನು ಶ್ರೀಚಕ್ರದ ಆರಾಧಕ, ನನಗ ದೇವರೆಲ್ಲ ಕೊಟ್ಟಿದ್ದಾನೆ. ಹಾಗೆ ನನಗ ದೇವ್ರು ಕೊಟ್ಟಿದ್ರಲ್ಲಿ ಈ ನೆನಪಿನ ಶಕ್ತಿ ಒಂದು ಏನು, ಒಂದು ಪುಸ್ತಕ 4 ಈಗ ನೀವು ಬೇಕಾದ್ರೆ ನಿಮ್ ಫೋನ್ ನಂಬರ್ ಒಂದ್ಸಲ ಹೇಳಿ, ನೀವು 2 ಸಲ ಹೇಳಿದ್ರೆ 3ನೇ ಸಲ ನಾನು ಅದನ್ನ ಹಾಗೆ ಹೇಳ್ಬಿಡ್ತೇನೆ. ಅದ್ರ ಅಷ್ಟು ನೆನಪಿನ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಅದು ಮತ್ತೆ ನಾನು ಬಿಡುವಿನ ಸಮಯ ಓದ್ತೇನೆ, ತುಂಬಾ ಓದ್ತೇನೆ, ಎಷ್ಟಾಗ್ತದೆ ಅಷ್ಟು. ಎಲ್ಲೋದ್ರು ಹೋದಾಗ ಯಾವ್ದು ಅಲ್ದ್ರೆ ಮೊಬೈಲ್ ಅಲ್ಲೇ ಗೂಗಲ್ ಅಲ್ಲೇ ಪುಸ್ತಕ ಸಿಗತ್ತಲ್ಲ, ಅದನ್ನ ಮೊಬೈಲ್ ಹಿಂಗ್ ನೋಡ್ತಾ ಇದ್ರು ಪುಸ್ತಕ ಹಾಗಂತ ಜಾಲತಾಣಗಳಲ್ಲಿ ನಾನು ಸಕ್ರಿಯನಾಗಿದ್ದೇನೆ. ಈಗ ನಾನು ರೀಲ್ಸ್ ನೋಡುದಿಲ್ಲ, ಅದಿಲ್ಲ, ಪುಸ್ತಕ ಅಂತದೇನಿಲ್ಲ, ಓದುವ ಅದೊಂದು ಹವ್ಯಾಸ ನಂಗೆ, ಅದು ಒಂದು. ಮತ್ತೆ ನಾನು ಏನೇ ಆಗ್ಲಿ ಏನೇ ಹೋಗ್ಲಿ ನನ್ನ ಮನಸ್ಸಿಗೆ ಹಚ್ಕೊಳ್ಳುದಿಲ್ಲ. ಅದು ನನ್ನ ವೈಯಕ್ತಿಕವಾಗಿ ಮನೆ ಕಡೆ ಆಗ್ಲಿ ಯಕ್ಷಗಾನದಲ್ಲಾಗ್ಲಿ ಎಂತದೇ ಆಗ್ಲಿ ನನ್ನ ಮನಸ್ಸಿಗೆ ಹಚ್ಕೊಳ್ಳುದಿಲ್ಲ. ಮಾನಸಿಕವಾಗಿ ಯಾವತ್ತೂ ನಾನು ಸದೃಢನಾಗಿರ್ತೇನೆ. ಅದು ಒಂದು ನನಗೆ ಬಲ, ದೊಡ್ಡ ಬಲ ಅದು. ಆಯ್ತಾ. ಮತ್ತೆ ನಾನು ಯಾರನ್ನು ದ್ವೇಷಿಸುವುದಿಲ್ಲ, ಎಂತರು ಇದ್ರು ನೇರ ನಿಷ್ಠುರ ಹೇಳಿ ಬಿಡ್ತೇನೆ. ನನ್ಗೆ ಹಾಗೆ ನಾನ್ ದ್ವೇಷಿಸುವುದಿಲ್ಲ ಯಾರನ್ನು. ಆದ್ರೆ ನನ್ನ ಕೆಲವರು ಮರ್ಯಾದ ಡಾಂಕಾರಿ ಮರೆ ಅಂತರು, ನನ್ನ ಹತ್ರ ಅಹಂಕಾರ ಅಮ್ಮನಾಣೆಗೂ ಇಲ್ಲ. ಏನಾದ್ರು ಇದ್ದು ನಾನು ನೇರ ಮಾತಾಡ್ತೇನೆ. ಸತ್ಯ ಹೇಳುವ ಯಾವತ್ತು ಸ್ವಲ್ಪ ನಿಷ್ಠುರವೇ ಅಲ್ಲ, ಅದೊಂದು. ಮತ್ತೆ ಯಾರಿಗೂ ಅಮ್ಮಯ್ಯ ಅಣ್ಣಯ್ಯ ಅಂತ ಹೇಳಿ ಬದುಕಲಿಕ್ಕೆ ಬರುವುದಿಲ್ಲ. ಮತ್ತೆ ನನ್ನ ಒಂದು ಹೊಸ ವೇಷಗಳು ಬಂತು ಅಂತಾದ್ರೆ ನಾನು ಅದಕ್ಕೂ ಸಂಬಂಧಪಟ್ಟು ತಯಾರಿಗಳು ಮಾಡ್ಕೊಳ್ತೇನೆ. ನಾನು ಹಗ್ಲಿಕ್ಕೆ ಮಲಗುದಿಲ್ಲ. ಅಂದ್ರೆ ಹಾಗಲ್ಲ, ಇವತ್ತು ರಾತ್ರಿ ಒಂದು ವೇಷ ಉಂಟು ಅಂತಾದ್ರೆ ಆ ಹಗಲು ನಂದು ಹೆಚ್ಚಿನಿದ್ರೆ ಇಲ್ಲ. ಹಾಗಂತ 2 ದಿನ ಮೊದ್ಲೇ ಬಿಡು ಇದ್ರು ನಾನು ಜಾಸ್ತಿ ತಯಾರಿ ಮಾಡ್ಕೊಳ್ಳುದಿಲ್ಲ. 2 ದಿನ ಮೊದ್ಲು ಏನೇ ಮಾಡ್ಕೊಂಡಿದ್ರು ಅದು ಅಷ್ಟು ಪರಿಣಾಮವಾಗಿ ನಮ್ಗೆ ಆ ದಿವಸ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನೈಟ್ ಮಾಡುವ ವೇಷಕ್ಕೆ ಇವತ್ತು ಹಗಲು ನಾವ್ ಏನ್ ತಯಾರು ಮಾಡ್ಕೊಳ್ತೇವೆ ನೋಡಿ, ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಾನು ಅದನ್ನ ಅನುಭವ ಆಗಿದೆ ನನಗೆ. ಹಾಗಾಗಿ ಇವತ್ತೊಂದು ದೊಡ್ಡ ವೇಷ ಉಂಟು ಅಂತಂದ್ರೆ ನಾನು ಅದ್ರ ಬಗ್ಗೆ ಇವತ್ತು ತುಂಬಾ ಪ್ರಯತ್ನ ಮಾಡ್ತೇನೆ. 1-2 ತಾಸು ಮಲಗಿದ್ರೆ ಇಲ್ದ್ರೆ ಇಲ್ಲ, ಅದ್ರ ಬಗ್ಗೆ ಬೇಕಾದಷ್ಟು ತಯಾರಿ ಮಾಡ್ಕೊಂಡು ಬೇಕಾದ ಕಲಾವಿದನೆಲ್ಲ ಸಂಪರ್ಕ ಮಾಡಿ ಅದಕ್ಕೆ ತಯಾರಿ ಮಾಡ್ಕೊಂಡು ಹೋಗ್ತೇನೆ. ಮತ್ತೆ ನನ್ನ ಪ್ರಯತ್ನ ಮೊದಲಾಗಿ ದೇವರ ಅನುಗ್ರಹ, ಬ್ರಹ್ಮಲಿಂಗೇಶ್ವರ ಗುರುನರಸಿಂಹ ದೇವರ ಅನುಗ್ರಹ, ಮಾತೆ ಮೂಕಾಂಬಿಕೆ ಶಕ್ತಿ,
ನನ್ನ ಕಿರು ಪ್ರಯತ್ನ, ಯಜಮಾನರ ಅವಕಾಶ, ಹೌದು. ಸಂಘಟಕರು ಹಾಗೂ ಪ್ರಚಾರ ಮಾಧ್ಯಮ ಈ ಜಾಲತಾಣಗಳ ಪ್ರೋತ್ಸಾಹ ಹೌದು. ಎಲ್ಲ ಒಟ್ಟಾಗಿ ಇಷ್ಟ ಆಯ್ತು. ಇದ್ರಲ್ಲಿ ನಾನು ಒಬ್ಬನೇ ಅಲ್ಲ. ಒಬ್ಬರೇ ಅಲ್ಲ. ಅದೇ ರೀತಿ ಸರ್, ತಮ್ಮ ಈ ಕಲಾ ಜೀವನ ಅಲ್ಲದೆ ಅಂದ್ರೆ ನೀವು ಯಕ್ಷಗಾನ ಕ್ಷೇತ್ರದಲ್ಲಿ ಇದ್ದೀರಿ, ಯಕ್ಷಗಾನ ಕ್ಷೇತ್ರ ಅಲ್ಲದೆ ನಿಮ್ಗೆ ಬೇರೆ ದುಡಿಮೆ ಕೂಡ ಇದೆ, ಬೇರೆ ರೀತಿಯಲ್ಲಿ ಕೂಡ ತಾವು ದುಡಿತಾ ಇದ್ದೀರಿ. ಬರೀ ಯಕ್ಷಗಾನದಿಂದಲೇ ಮಾತ್ರ ಅಲ್ಲ, ನೀವು ಬೇರೆ ಕ್ಷೇತ್ರದಲ್ಲಿ ಕೂಡ ಇದ್ದೀರಿ. ಆ ಕ್ಷೇತ್ರ ಯಾವುದು ಮತ್ತೆ ಅದರ ಬಗ್ಗೆ ತಿಳಿಸಿ. ಹೌದು, ನಾನು ಯಕ್ಷಗಾನವನ್ನ ಮೊದಲು ನಾನು ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡ್ರು, ನಿಧಾನವಾಗಿ ನಾನು ಇದನ್ನ ಮನಸ್ಸಿಂದ ದೂರ ಹಿಡಿದಿದ್ರು, ವ್ಯವಹಾರಿಕವಾಗಿ ನಾನು ದೂರ ಇಟ್ಟಿದ್ದೆ. ಸತ್ಯ ಹೇಳ್ತೇನೆ, ನಾನು ಉದ್ಯಮಿಯಾಗಿಯೇ ಅಂದ್ರೆ ನಾನು ಯಕ್ಷಗಾನವನ್ನ ಈಗ ಕೀರ್ತಿಗಾಗಿ ಹೆಚ್ಚು ಅವಲಂಬಿಸಿ. ನಾನು ಮೊನ್ನೆನೂ ಅಷ್ಟೇ ಮಾರಣಕಟ್ಟೆಯಲ್ಲಿ ಇರುವಾಗ್ಲೂ ನಾನು ಚಿತ್ತೂರಲ್ಲಿ ಹೋಟ್ಲು ಮಾಡಿದ್ದೆ, ಪ್ರಾಣಶ್ರೀ ಅಂತ ಹೇಳಿ. ಆದ್ರೆ ಮಾರಣಕಟ್ಟೆ ಅದು ದೊಡ್ಡ ಮಟ್ಟದ ಲಾಭವೂ ಅಲ್ಲ ಅಂತ ದೇವರ ಅನುಗ್ರಹದಿಂದ ನಷ್ಟವೂ ಅಲ್ಲ, ಒಂದು ಮಟ್ಟಕ್ಕೆ ಆಗ್ತಾ ಇತ್ತು. ಆವಾಗ್ಲೇ ಮಾರಣಕಟ್ಟೆ ಮೇಳ ಬಿಡುವ ಅನಿವಾರ್ಯ ಬಂತು, ಮೇಳವನ್ನು ಬಿಟ್ಟೆ. ಸಾಲಿಗ್ರಾಮ ಮೇಳದಲ್ಲಿ ಇದ್ದು ನನಗೆ ಆ ಹೋಟ್ಲ್ ನೋಡ್ಕೊಳ್ಲಿಕ್ಕೆ ಆಗುದಿಲ್ಲ. ನನ್ನ ಅಪ್ಪನಿಗೂ ತಮ್ಮನಿಗೂ ಅದನ್ನ ನಡ್ಸ್ಕೊಂಡು ಹೋಗ್ಲಿ ನಮಗೂ ಆಗುದಿಲ್ಲ ಅಂತಾನೆ ಅವ್ರು ಹೇಳಿದ್ರು. ಆವಾಗ ನಾನು ಆ ಹೋಟ್ಲನ್ನ ಸೇಲ್ ಮಾಡಿದೆ, ಮತ್ತೊಬ್ರು ಮಾಡ್ತಾ ಇದ್ದಾರೆ. ಆದ್ರೆ ಆ ಹಣ ಉಂಟಲ್ಲ ಸೇಲ್ ಮಾಡಿದ್ದು, ಅದನ್ನ ಅಷ್ಟೊತ್ತಿಗೆ ನನ್ನ ಮಾವ ಬಾಂಬೆಯಲ್ಲಿ ಮತ್ತೊಂದು ಹೋಟ್ಲು ಮಾಡ್ತಾ ಇದ್ದ. ಆ ಹಣಕ್ಕೆ ಮತ್ತೊಂದು 4 ಲಕ್ಷ ಸೇರಿಸಿ, ಹೋಟ್ಲು ಮಾಡಿದ ದೊಡ್ಡ ಅಮೌಂಟ್ ಬಂದಿತ್ತು, ಅದಕ್ಕೊಂದು 4 ಲಕ್ಷ ಹಾಕಿ ನಾನು ಒಂದು ಪಾರ್ಟ್ನರ್ಶಿಪ್ ಮತ್ತೊಂದು ಇದು ಮಾಡಿದೆ ಮುಂಬೈಯಲ್ಲಿ. ಅದು ನನಗೆ ಬರೀ 6 ತಿಂಗಳಿಗೆ ನಾನು ಎಷ್ಟು ಬಂಡವಾಳ ಹಾಕಿದ್ನೋ ಅದೆಲ್ಲ ವಾಪಸ್ ಬಂದಿದೆ. ಒಂದು ಲೆಕ್ಕ ಈ ಲಾಸ್ಟ್ ಟೈಮಿನ ಬದಲಾವಣೆ ನನಗೆ ಯಕ್ಷಗಾನದಲ್ಲಿ ಮಾತ್ರ ಅಲ್ಲ, ಈ ಅದೊಂದು ನನ್ನ ವ್ಯವಹಾರಿಕವಾಗಿ ನನಗೆ, ಯಾಕಂದ್ರೆ ಇಲ್ಲಿ ನಾ ಹೋಟ್ಲ್ ಬಿಡ್ತಿರ್ಲಿಲ್ಲ, ಇಲ್ಲಿ ದುಡ್ಡು ಹಾಕ್ತಿರ್ಲಿಲ್ಲ. ಅದು ಆಯ್ತು, ಈಗಲೂ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ನಡೀತು. ನನ್ನ ಮಾವ ಅದನ್ನು ಅಲ್ಲೇ ಇದ್ದು ನೋಡ್ಕೊಳ್ತಾರೆ. ಹೌದು, ಇದ್ದೇನೆ, ಹೋಗ್ತೇನೆ ಬರ್ತೇನೆ, ಹೋಗ್ತೇನೆ, ಅಲ್ಲೇ ಇರುವುದಿಲ್ಲ, ನೋಡ್ಕೊಳ್ಳೋದಲ್ಲ ಅವನೇ. ಈಗ ಮತ್ತೆ ಅಮ್ಮನ ತಮ್ಮ ಭಾಸ್ಕರ ಅಂತ ಹೇಳಿ ಹೇಳಿದ್ನಲ್ಲ, ಅವ್ನು ನೋಡ್ಕೊಳ್ತಾ ಇದ್ದಾನೆ. ಅವ್ನು ಮತ್ತೆ ಬೇರೆ ಹೋಟ್ಲು ಉಂಟು, ಇದಲ್ಲದೆ ಮತ್ತೆ 2 ಹೋಟ್ಲು ಉಂಟು. ಅವಂದೇ 2 ಹೋಟ್ಲು ಬೇರೆ ಉಂಟು, ಬೇರೆ ಜೊತೆ ಪಾರ್ಟ್ನರ್ ಇದು ಒಂದು ಉಂಟು, ಅವ್ನ ಸ್ವಂತದ್ದೇ ಒಂದು ಉಂಟು, ಇದು ನನ್ ಜೊತೆಗೆ ಇದೊಂದು ಉಂಟು. ಅವಲ್ಲೇ ಇರೋದ್ರಿಂದ ಅದನ್ನೆಲ್ಲ ನೋಡ್ಕೊಳ್ತಾನೆ, ಸಮಸ್ಯೆ ಇಲ್ಲ. ಮ್ಯಾನೇಜರ್ ಇದ್ದಾರೆ, ತೊಂದ್ರೆ ಇಲ್ಲ. ನಿಮ್ಮ ಯಕ್ಷಗಾನ ಕ್ಷೇತ್ರದಿಂದ ಯಕ್ಷಗಾನ ಹೇಳಿದ್ರಿ ಹೆಸರಿಗಾಗಿ, ಕೀರ್ತಿಗಾಗಿ, ಅಂದ್ರೆ ನಾನು ಇದ್ರಲ್ಲಿ ದುಡ್ಡು ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಇಷ್ಟದ ಕ್ಷೇತ್ರ, ನನ್ನ ನಿಮ್ಮ ತೃಪ್ತಿಗಾಗಿ ಒಂದು ಹಂಗಂತ ಇದ್ರಲ್ಲಿ ನಾನು ಒಳ್ಳೆ ಸಂಬಳ ಉಂಟು. ಈಗ ಒಳ್ಳೆ ದುಡಿಮೆ ಮಾಡ್ತಾ ಇದ್ದೇನೆ, ನನಗೆ ಕಡಿಮೆ ಇದ್ರಲ್ಲಿ ಇಲ್ಲ. ಆದ್ರೆ ನಾನು ಸಂಪೂರ್ಣವಾಗಿ ನನ್ನ ದುಡಿಮೆ ಅಂತ ಹೇಳಿರುವುದು ಆ ಕ್ಷೇತ್ರ. ಈಗ ಆ ಕ್ಷೇತ್ರ ದುಡ್ಡು ಎಷ್ಟೇ ಕೊಟ್ರು ಕೀರ್ತಿ ಕೊಡುದಿಲ್ಲ. ಈಗ ನೋಡಿ, ನೀವೀಗ ನನ್ನ ಹತ್ರ ಸಂದರ್ಶನಕ್ಕೆ ಬಂದ್ರಿ, ಈ ವ್ಯವಹಾರಿಕದಲ್ಲಿ ಕೋಟಿ ಸಂಪಾದನೆ ಮಾಡಿದವರು ಇದ್ದಾರೆ, ಅವ್ರ ಎದುರು ಮೈಕ್ ತಗೊಂಡು ಕೂತ್ಕೊಳ್ಳುದಿಲ್ಲ. ಅಂದ್ರೆ ಜನರು ಗುರುತಿಸುವುದು, ಜನರಿಗೆ ಇಷ್ಟ ಆಗೋದು ದುಡ್ಡು ಇರ್ಲಿ ಇಲ್ದೇ ಇರ್ಲಿ, ನಿಮ್ಮಲ್ಲಿರೋ ಪ್ರತಿಭೆಗೆ ನಾವು ನಾನು ರಂಗನಾಯಕಿ ಪ್ರಸಂಗ ತಯಾರಿ ಆಗುವಾಗ ಒಂದು ಕ್ಯಾಸೆಟ್ ಅಲ್ಲಿ ಹೊಸಂಗಡಿ ಅವರು ಆಡಿದ್ದು, ರಂಗನಾಯಕಿ ಮಾಡ್ಕೊಂಡು ಆಡಿದ್ದು ಕೇಳದೆ ಮಾತು. ರಂಗದಲ್ಲಿ ನರ್ತಿಸುವ ಕಲಾವಿದ ಅನ್ನೋದಕ್ಕಿಂತಲೂ ಅವ ಪ್ರೇಕ್ಷಕರ ಅಂತರಂಗದಲ್ಲಿ ನರ್ತಿಸ್ಬೇಕು. ಅಂತ ಕಲಾವಿದ ಆಗುವ ಪ್ರಯತ್ನದಲ್ಲಿ ನಾನು ಇದ್ದೇನೆ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಆ ದೇವರ ಬಲ ಹೀಗೆ ಇದ್ರೆ ಸಾಧ್ಯ ಆಗ್ತೇನೆ ಕೂಡ. ಖಂಡಿತ ಸರ್, ಖಂಡಿತ. ಅದೇ ರೀತಿ ಸರ್, ತಮಗೆ ಅಂದ್ರೆ ಒಂದು ಪ್ರಶ್ನೆ, ನೇರವಾದ ಪ್ರಶ್ನೆ, ಅಂದ್ರೆ ಕೆಲವರಿಗೆ ಮಾತ್ರ ಕೇಳ್ತೇವೆ ಈ ಪ್ರಶ್ನೆ, ಎಲ್ಲರಿಗೂ ಕೇಳೋದಿಲ್ಲ. ಹಾಗಾದ್ರೆ ನಿಮಗೆ ಜೀವನದಲ್ಲಿ ದುಃಖವಿದೆ, ಅಂದ್ರೆ ಸಂತೋಷವಿದೆ, ಅದರಿಂದ ನೀವು ಹೇಗೆ ಹೇಳ್ತೀರಿ ಅನ್ನುವಂತ ಕುತೂಹಲ ನಮ್ಗೆ, ನಮ್ಮ ವೀಕ್ಷಕರಿಗೆ. ನಿಮ್ಮ ಯಕ್ಷಗಾನ ಜೀವನದಲ್ಲಿ ಬಹಳಷ್ಟು ದುಃಖಪಟ್ಟಂತ ದಿನ ಮತ್ತು ಬಹಳಷ್ಟು ಸಂತೋಷಗೊಂಡಂತ ದಿನ, ಅಂದ್ರೆ ಆ ಸಂದರ್ಭಗಳು, ದಿನಕ್ಕಿಂತ ಸಂದರ್ಭಗಳು ಯಾವ ಸಂದರ್ಭ ತಿಳಿಸಿ ಸರ್, ಒಂದೇ ಮಾತಲ್ಲಿ ತಿಳಿಸ್ಬೇಕು. ಓಹೋ, ಹಾಗಾದ್ರೆ ಅತಿ ದುಃಖದ ದಿನ ನನ್ನ ಯಕ್ಷಗಾನ ಬದುಕಿನಲ್ಲಿ ನನಗೆ ಅಮ್ಮನ ಸ್ಥಾನ ಕೊಟ್ಟಿದ್ದು ಮಾರಣಕಟ್ಟೆ ಮೇಳ. ಆ ಮಾರಣಕಟ್ಟೆ ಮೇಳ ಬಿಡುವಾಗ ನನಗಾದದ್ದು ನನ್ನ ಯಕ್ಷಗಾನ ಬದುಕಿನ ಅತಿ ದುಃಖದ ದಿನ, ಅತಿ ಸಂತೋಷದ ದಿನ. ಕೀರ್ತಿಯನ್ನ ನನಗೆ ಯಥೇಚ್ಛವಾಗಿ ನೀಡಿದ ಕಿಶನ್ ಹೆಗ್ಡೆ ಅವರ ಸಾಲಿಗ್ರಾಮ ಮೇಳಕ್ಕೆ ಗುರುನರಸಿಂಹನ ಅನುಗ್ರಹದಿಂದ, ಬ್ರಹ್ಮಲಿಂಗ ಅನುಗ್ರಹದಿಂದ ಬಂದು ಅಡ್ಡಿಲ್ಲ ಪ್ರದೀಪ ಅಂತ ಹೇಳಿ 4 ಜನ ಈಗ ಹೇಳ್ತಾರಲ್ಲ, ಇದು ನನಗೆ ಅತಿ ಸಂತೋಷದ ಕ್ಷಣ. ಉತ್ತಮ, ಯಾಕಂದ್ರೆ 2 ಕಡೆ ಪ್ರೀತಿ ಇದೆ. ಅಯ್ಯೋ, ಮಾರಣಕಟ್ಟೆಯಲ್ಲೂ ಪ್ರೀತಿ ಇದೆ, ಸಾಲಿಗ್ರಾಮಲ್ಲಿ ಇದೆ. ನೀವು ಸೋತು ಬಂದಾಗ ಸ್ವೀಕರಿಸಿದ ಸಾಲಿಗ್ರಾಮ, ನಿಮ್ಮನ್ನು ಬೆಳೆಸಿ ಜಗಕ್ಕೆ ಕ್ಷೇತ್ರಕ್ಕೆ ಕಳಿಸಿದ್ದು ನನ್ನ ಅಮ್ಮ ಮಾರಣಕಟ್ಟೆ ಮೇಳದ ರಂಗಸ್ಥಳ. ಅದ್ ನನ್ನ ತಾಯಿ. ಖಂಡಿತ ಸರ್, ಖಂಡಿತ.
ಆಗ್ಲಿ ಸರ್, ನಾವು ಈ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸೋಣ. ಹ್ಮ್. ನಿಮ್ಮ ಮುಂದಿನ ಹಾದಿಯ ಬಗ್ಗೆ ಹ್ಮ್. ಇನ್ನೊಂದು ಮುಂದಿನ ಎಪಿಸೋಡ್ ಅಲ್ಲಿ ಮಾತನಾಡೋಣ. ಖಂಡಿತ. ಹಾಗೆ ಉತ್ತಮ ರೀತಿಯ ಮಾತುಗಳನ್ನಾಡಿದ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ಅದೇ ರೀತಿ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಅವರ ಒಂದು ಸಾಧನೆ ಹಾದಿಯ ಮತ್ತೊಂದು ಪಯಣ. ಅಂದ್ರೆ ಆ ಸಾಧನೆ ಹಾದಿಯಲ್ಲಿ ಸಾಗ್ತಿರುವಾಗ ಅದಕ್ಕೆ ಬೇಕಾದ ತಯಾರಿಗಳ ಬಗ್ಗೆ ಅವರು ತಿಳಿಸಿದರು. ಅವರು ಹೇಗೆ ತಯಾರಾಗಿದ್ದಾರೆ, ಅದೇ ರೀತಿ ಅವರು ಯಕ್ಷಗಾನ ರಂಗವನ್ನು ಮಾತ್ರ ಅವಲಂಬಿಸಿಲ್ಲ. ಯಕ್ಷಗಾನ ರಂಗ ಅವರ ಆತ್ಮತೃಪ್ತಿಗಾಗಿ, ಅದೇ ರೀತಿ ದುಡಿಮೆ ಕ್ಷೇತ್ರ ಇನ್ನೊಂದಿದೆ. ಆ ದುಡಿಮೆ ಕ್ಷೇತ್ರದಲ್ಲಿ ಕೂಡ ಯುವಕರಾದ್ರೂ ಕೂಡ ಬಹಳಷ್ಟು ಮುಂಚೂಣಿಯಲ್ಲಿ ನಿಂತು ಅದನ್ನ, ಅಂದ್ರೆ ಕೆಲವು ಯುವಕರಿಗೆ ನಾನು ಹೇಳುದ್ರೆ, ಈಗಿನ ಯುವ ಜನಾಂಗದಲ್ಲಿ ಹಲವಾರು ಜನರಿಗೆ ಜವಾಬ್ದಾರಿಯನ್ನ ತಗೊಳ್ಳೋದಿಲ್ಲ ಜಾಸ್ತಿಯಾಗಿ. ದುಡ್ಡಿದ್ರೆ ಅದನ್ನ ಹೇಗಾರು ಖರ್ಚು ಮಾಡಿ ಏನಾರು ಮಾಡುವ ಅಂತ ಅನ್ಸ್ತದೆ. ಒಂದು ಬೈಕ್ ತಗೊಳ್ಳೋ, ಒಂದು ದೊಡ್ಡ ಕಾರ್ ತಗೊಳ್ಳೋ ಅನ್ಸ್ತದೆ. ಆದ್ರೆ ಇವರು ಆ ಬಂದ ದುಡ್ಡನ್ನ ತೆಗೆದು ಅವರ ಮಾವನ ಕೈ ಕೊಟ್ಟು ಒಂದು ಬಿಸ್ನೆಸ್ ಅನ್ನ ಮಾಡ್ತಾರೆ. ಇದರಲ್ಲೇ ಗೊತ್ತಾಗ್ತದೆ ಅವರಿಗೆ ಬೆಳೆಯುವಂತ ಲಕ್ಷಣ ಬಹಳಷ್ಟಿದೆ. ಉದ್ಯಮ ಕ್ಷೇತ್ರದಲ್ಲಿ ಕೂಡ ಇದೆ, ಯಕ್ಷಗಾನ ರಂಗದ ರೀತಿಯಲ್ಲೇ. ಹೀಗೆ ಅವರು ಮುಂದುವರಿಲಿ, ಉದ್ಯಮ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಹೆಸರು ಮಾಡ್ಲಿ, ಅದೇ ಯಕ್ಷಗಾನದಲ್ಲಿ ಕೂಡ ಬಹಳಷ್ಟು ಹೆಸರು ಮಾಡ್ಲಿ ಅನ್ನುವಂತ ಶುಭ ಹಾರೈಕೆಗಳು ನಮ್ಮ ಚಾನೆಲ್ ಪರವಾಗಿ. ಅದೇ ರೀತಿ ಮುಂದಿನ ಎಪಿಸೋಡ್ ಅಲ್ಲಿ ಅವರ ಮುಂದಿನ ಸಾಧನೆ ಹಾದಿಯ ಬಗ್ಗೆ ನಿಮ್ಗೆ ತಿಳಿಸ್ಲಿಕ್ಕಿದ್ದೇವೆ. ಹಾಗೆ ನೋಡ್ತಾ ಇರಿ ಭಾವಸ್ಪಂದನ. ಪ್ರತಿದಿನ ರಾತ್ರಿ 8 ಗಂಟೆಗೆ ರಾಜೇಶ್ ಚಂದ್ಬಗ್ ಬಾರ್ಕೂರು ಯೂಟ್ಯೂಬ್ ಚಾನಲ್ ಪ್ರಸಾರ ಆಗ್ತದೆ. ತಪ್ಪದೇ ವೀಕ್ಷಿಸಿ. ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನಮಸ್ಕಾರ.